ಆತ್ಮೀಯ ಸ್ನೇಹಿತರೆ, ನಾನು ಸುನಿಲ್ ಕುಮಾರ್ ಬೆಲ್ ಅಕಾಡೆಮಿಯಿಂದ ಈ ದಿನ ನಿಮ್ಮೊಟ್ಟಿಗೆ GPSTR ಇಂಗ್ಲೀಷ್ 2014ಕ್ಕೆ ಸಂಬಂಧಪಟ್ಟಂಗೆ ಪೇಪರ್ 2 ಕಂಪ್ಲೀಟ್ ಸೊಲ್ಯೂಷನನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಈಗ ಈ ಸೊಲ್ಯೂಷನ್ TET ಎಕ್ಸಾಮಿನೇಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಮಿಸ್ ಮಾಡಿದೆ ನೋಡಿ. ಸೊ ನೆಕ್ಸ್ಟ್ ಬಂದಿದ್ದು ಸ್ನೇಹಿತರೆ, ನಿಮ್ಮನ್ನು ಪ್ರಶ್ನೆಗಳ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 51, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಲ್ಲಿ ಕೊಟ್ಟಂಥ ಫ್ರೇಸ್ ಇದೆ ಐಲ್ಯಾಂಡ್ ವೊಕ್ಯಾಬುಲರಿ. ಸೊ ಐಲ್ಯಾಂಡ್ ವೊಕ್ಯಾಬುಲರಿ ಅಂದರೆ ಏನು? ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಬೇಕಾಗುತ್ತೆ. ಆಪ್ಷನ್ ನಂಬರ್ 1 ರಿಸೆಪ್ಟಿವ್ ವೊಕ್ಯಾಬುಲರಿ. ದಿಸ್ ಈಸ್ ರಾಂಗ್. ವೈ? ಬಿಕಾಸ್ ರಿಸೆಪ್ಟಿವ್ ವೊಕ್ಯಾಬುಲರಿ ಅಂದರೆ ನಾವು ಪ್ರತಿನಿತ್ಯ ಯಾವುದನ್ನು ಕೇಳ್ತೇವೆ, ನಮ್ಮ ಕಿವಿ ಮೇಲೆ ಯಾವುದು ಬೀಳ್ತಾ ಇರುತ್ತೆ, ದಟ್ ಈಸ್ ಕಾಲ್ಡ್ ರಿಸೆಪ್ಟಿವ್ ವೊಕ್ಯಾಬುಲರಿ. ಸೊ ಸೆಕೆಂಡ್ ಯಾವುದು? ನಾವು ಕರೆಂಟಾಗಿ ಯಾವುದನ್ನು ಬಳಸ್ತಾ ಇದ್ದೀವಿ ಆ ವೊಕ್ಯಾಬುಲರಿ. ಸೊ ಅದು ಕೂಡ ತಪ್ಪಾಗುತ್ತೆ. ಹಾಗಾದರೆ ಯಾವುದು ಸರಿ? ಆಪ್ಷನ್ ನಂಬರ್ 3 ನೋಡೋಣ ಸ್ನೇಹಿತರೆ. ಇಟ್ ರೆಫರ್ಸ್ ಟು ದ ವೊಕ್ಯಾಬುಲರಿ ವಿಚ್ ಈಸ್ ಟೋಟಲಿ ನ್ಯೂ ಟು ದ ಲರ್ನರ್. ಓದುಗನಿಗೆ ಮತ್ತು ವಿದ್ಯಾರ್ಥಿಗೆ ಯಾವುದು ಹೊಸದಾಗಿರುತ್ತೆ ಆ ವೊಕ್ಯಾಬುಲರಿ ಅಂತ ಹೇಳಿದ್ದಾರೆ. ಸೊ ಆ ವೊಕ್ಯಾಬುಲರಿ ದಟ್ ಈಸ್ ಕಾಲ್ಡ್ ಐಲ್ಯಾಂಡ್ ವೊಕ್ಯಾಬುಲರಿ. ಹೌದು, ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ವೈ? ಬಿಕಾಸ್ ವಿದ್ಯಾರ್ಥಿಗೆ ಕೇಳದೇ ಇರತಕ್ಕಂತಹ ಪದಗಳು, ಹೊಸ ಪದಗಳು, ಅವುಗಳನ್ನು ನಾವು ನ್ಯೂ ವರ್ಡ್ಸ್ ಅಂತ ಕೂಡ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಈಸ್ ರೈಟ್. ಆಪ್ಷನ್ ನಂಬರ್ 4 ಈಸ್ ನಾಟ್ ರೈಟ್ ಹಿಯರ್. ಇಟ್ ರೆಫರ್ಸ್ ಟು ದ ಕರೆಕ್ಟ್ ಯೂಸ್ ಆಫ್ ವರ್ಡ್ಸ್. ಸರಿಯಾದ ಶಬ್ದಗಳ ಬಳಕೆ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ತಪ್ಪು. ಸೊ ಆಪ್ಷನ್ 4 ಈಸ್ ರಾಂಗ್ ಹಿಯರ್. ದ ರೈಟ್ ಆನ್ಸರ್ ಈಸ್ ಇಟ್ ಸೆಲ್ಫ್ ಆಪ್ಷನ್ 3. ಸೊ ಒಬ್ಬ ವಿದ್ಯಾರ್ಥಿಗೆ ತಾನು ಓದುವಾಗ ಕಂಡುಕೊಂಡ ಹೊಸ ಶಬ್ದಗಳ ಸಮೂಹ ಐಲ್ಯಾಂಡ್ ವೊಕ್ಯಾಬುಲರಿ ಅಂತ ಕರೀತಾರೆ. ಸೊ ಅಂಥ ವೊಕ್ಯಾಬುಲರಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕಾಗುತ್ತೆ. ಮುಂದಿನ ಹಂತಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ವಿದ್ಯಾರ್ಥಿ ಮತ್ತು ಶಿಕ್ಷಕನ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದೆ. ಕನ್ಫ್ಯೂಸ್ ಆಗ್ತಕ್ಕದಲ್ಲ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇರತಕ್ಕಂತಹ ಗುಡ್ ರಿಲೇಷನ್ಶಿಪ್ ಹೇಗಿರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಕೆಳಗೆ 4 ಆಪ್ಷನ್ಗಳಿವೆ. ಸೊ ಯಾವುದು ಸರಿಯಾದ ಆನ್ಸರ್? ಟೀಚರ್ ಫ್ರೆಂಡ್ಶಿಪ್ ಟೈಪಲ್ಲಿ ಇರಬೇಕು, ಟೀಚರ್ ಮಕ್ಕಳಿಗೆ ಅಡ್ಜಸ್ಟ್ ಆಗಬೇಕು, ಟೀಚರ್ ಡಿಸಿಪ್ಲಿನಿಂದ ಇರಬೇಕು, ಟೀಚರ್ ರ್ಯಾಪೋರ್ಟಿಂದ ಇರಬೇಕು. ಸೊ ಯಾವುದು ಸರಿ ಉತ್ತರ ಅನಿಸುತ್ತೆ ನಿಮಗೆ? ಸೊ ನಿಮಗೆ ಸಂಬಂಧಪಟ್ಟಂತೆ ಇದು ಕ್ಲಾಸ್ ರೂಮ್ ರಿಲೇಷನ್ಗೆ ಸಂಬಂಧಪಟ್ಟಿದೆ. ನೀವು ಟೀಚರ್, ನಿಮ್ಮ ತರಗತಿಯ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು? 4 ಆಪ್ಷನ್ಗಳಲ್ಲಿ ನೋಡಲಿಕ್ಕೆ ಫ್ರೆಂಡ್ಶಿಪ್ ಸರಿ ಅನಿಸುತ್ತೆ. ವಿದ್ಯಾರ್ಥಿ ಶಿಕ್ಷಕನ ತರಹ, ಶಿಕ್ಷಕ ವಿದ್ಯಾರ್ಥಿಯ ತರಹ ಒಟ್ಟೊಟ್ಟಿಗೆ ಕಲಿತಕ್ಕಂಥ ಪ್ರೊಸೆಸ್ ಆಗಿರೋದ್ರಿಂದ ಕನ್ಸ್ಟ್ರಕ್ಟಿವ್ ಅಪ್ರೋಚಲ್ಲಿ ನೋಡಿದರೆ ಸೊ ನಮಗೆ ಆಪ್ಷನ್ 4 ಸರಿ ಅನ್ನಿಸ್ಬೋದು. ಬಟ್ ದಟ್ ಈಸ್ ರಾಂಗ್. ಸೊ ವೈ? ಬಿಕಾಸ್ ಇಲ್ಲಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಒಂದು ಟ್ರಸ್ಟ್ ಬಿಟ್ವೀನ್ ಪ್ಯೂಪಿಲ್, ಟ್ರಸ್ಟ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಸೊ ಆಪ್ಷನ್ ನಂಬರ್ 1 ಈಸ್ ರೈಟ್ ಹಿಯರ್. ಅದನ್ನು ಎಜುಕೇಷನಲ್ ಟರ್ಮಿನಾಲಜಿನಲ್ಲಿ ರ್ಯಾಪೋರ್ಟ್ ಅಂತ ಕರಿತೇವೆ. ಸೊ ರ್ಯಾಪೋರ್ಟ್ ಅಂದರೆ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು, ಮತ್ತು ಭಾವನೆಗಳನ್ನು, ಐಡಿಯಾಗಳನ್ನು, ಒಪಿನಿಯನ್ಗಳನ್ನು, ಕಾನ್ಸೆಪ್ಟ್ಗಳನ್ನು ಶೇರ್ ಮಾಡ್ತಾ ಒಟ್ಟೊಟ್ಟಿಗೆ ಅವುಗಳನ್ನು ಸ್ವೀಕಾರ ಮಾಡ್ತಾ ಹೋಗೋದು. ಸೊ ಆಪ್ಷನ್ ನಂಬರ್ 1 ಈಸ್ ರೈಟ್ ಹಿಯರ್. ನೆಕ್ಸ್ಟ್ ಬಂದಿದ್ದು ಸ್ನೇಹಿತರೆ, ಡಿಸ್ಕಷನ್ಗೆ ಸಂಬಂಧಪಟ್ಟಿದೆ ಈ ಪ್ರಶ್ನೆ. ಸೊ ಇಲ್ಲಿ ಡಿಸ್ಕಷನ್ ಇನ್ ದ ಕ್ಲಾಸ್ ವಿಲ್ ಬಿ ಮೋರ್ ಇಫೆಕ್ಟಿವ್ ಇಫ್ ದ ಟಾಪಿಕ್ ಆಫ್ ಡಿಸ್ಕಷನ್ ಈಸ್. ತರಗತಿಯ ಕೋಣೆಯ ಡಿಸ್ಕಷನ್ ಇಫೆಕ್ಟಿವ್ ಆಗಿರುತ್ತೆ ಯಾವಾಗ? ಅದು ಎಂಥ ಟಾಪಿಕನ್ನು ತಗೊಂಡಾಗ. ನೋಡಿ, ಹಾಗಾದರೆ ಡಿಸ್ಕಷನ್ ಮೆಥಡ್ ಅಂದರೆ ಏನು, ಹೇಗಿರಬೇಕು? ಇದೊಂದು ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿನಲ್ಲಿ ಪ್ರಾಬ್ಲಮನ್ನು ನಾವೇನು ಮಾಡ್ತೇವೆ, ರೈಸ್ ಮಾಡ್ತೇವೆ. ಆ ಪ್ರಾಬ್ಲಮ್ ರೈಸ್ ಆದ ನಂತರ ಏನಾಗುತ್ತೆ, ವಿದ್ಯಾರ್ಥಿಗಳು ಆ ಪ್ರಾಬ್ಲಮ್ಗೆ ಆನ್ಸರ್ಗಳನ್ನು, ಸೊಲ್ಯೂಷನ್ಗಳನ್ನು ಸೀಕ್ ಮಾಡ್ತಾರೆ, ಹುಡುಕ್ತಾರೆ ತಮ್ಮಷ್ಟಕ್ಕೆ ತಾವೇ. ಸೊ ಟೀಚರ್ ಏನು ಮಾಡ್ತಾನೆ, ಪ್ರಾಬ್ಲಮ್ ವಿಲ್ ಬಿ ಡಿಫೈನ್ಡ್, ದ ಸ್ಟೂಡೆಂಟ್ಸ್ ವಿಲ್ ಸೀಕ್ ದ ಆನ್ಸರ್ಸ್ ಫಾರ್ ದ ಸೊಲ್ಯೂಷನ್ಸ್. ಇದೊಂದು ಪ್ರೊಸೆಸ್ ಆಗಿ ಮಾರ್ಪಡುತ್ತೆ. ಸೊ ಯಾವ ತರಹದ ಪ್ರೊಸೆಸ್ ಅಂತಂದರೆ ಲಿಸನ್, ಥಿಂಕ್ ಆ್ಯಂಡ್ ಸ್ಪೀಕ್. ಇದು ಪ್ರೊಸೆಸ್ ನಡೆಯುತ್ತೆ ಈ ಡಿಸ್ಕಷನಲ್ಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್, ಒಂದು ಸಾರಿ ಸೆಂಟ್ರಲ್ನಲ್ಲಿ ಕ್ವಶನ್ ಆಗಿದೆ, ಥಿಂಕ್ ಮಾಡಬೇಕಾದ್ರೆ ಏನು ಪ್ರೊಸೆಸ್ ನಡೆಯುತ್ತೆ. ಸೊ ಥಿಂಕ್ ಮಾಡಬೇಕಾದ್ರೆ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. Then environment should be created. This is the most important thing. Without that environment we cannot do anything. And then sometimes teacher ಕೂಡ ಇಲ್ಲಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. ಸೊ ಹೀಗಾಗಿ ದಿಸ್ ಈಸ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಟಿವ್ ಪ್ರೊಸೆಸ್, ಕನ್ಸ್ಟ್ರಕ್ಟಿವಿಸಮ್ಗೆ ಸಂಬಂಧಪಟ್ಟದ್ದು. ಸೊ ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಮಸ್ಟ್ ಬಿ 4.
ಸೊ ಇನ್ಫಾರ್ಮ್ಡ್ ಟು ದ ಸ್ಟೂಡೆಂಟ್ಸ್ ವೆಲ್ ಆ್ಯಂಡ್ ಅಡ್ವಾನ್ಸ್. ಸೊ ಮಕ್ಕಳಿಗೆ ನಾವು ನಾಳೆ ತರಗತಿಯಲ್ಲಿ ಡಿಸ್ಕಸ್ ಆಗ್ತಕ್ಕಂಥ ಟಾಪಿಕನ್ನು ವೆಲ್ ಆ್ಯಂಡ್ ಅಡ್ವಾನ್ಸ್ ಆಗಿ ಹೇಳಿದಾಗ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸ್ ವಿಲ್ ಬಿ ಮೋರ್ ಮೀನಿಂಗ್ಫುಲ್ ಆ್ಯಸ್ ವೆಲ್ ಆ್ಯಸ್ ಎಕ್ಸಲೆಂಟ್. ಸೊ ಮೀನಿಂಗ್ಫುಲ್ ಆಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ, ಅದಕ್ಕೆ ಡೌಟ್ ಇಲ್ಲ. ಇಲ್ಲಿ 3 ಆಪ್ಷನ್ ನೋಡಿ ಯಾವ ಥರ ಮೀನಿಂಗ್ ಕೊಡುತ್ತೆ. ಆಪ್ಷನ್ ಎ ಬಂದು ನಾವು ಅದನ್ನು ಟಾಪಿಕನ್ನು ಇಂಟ್ರಡ್ಯೂಸ್ ಮಾಡದೇ ಇದ್ದರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ. ಸೊ ಅದೇ ಹೇಗೆ ಸಾಧ್ಯ? ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಲೇಬೇಕಲ್ಲ. ಸೊ ಆಪ್ಷನ್ ನಂಬರ್ 1 ಈಸ್ ರಾಂಗ್ ಹಿಯರ್. ಸೊ ನೆಕ್ಸ್ಟ್ ಸ್ಟೇಟೆಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಡಿಸ್ಕಷನ್. ಸೊ ಆಪ್ಷನನ್ನು ಟಾಪಿಕನ್ನು ತತ್ಕ್ಷಣದಲ್ಲಿ ನಾವು ಡಿಫೈನ್ ಮಾಡಿದರೆ, ಸೊ ಬಿಫೋರ್ ದ ಬಿಗಿನಿಂಗ್ ಆಫ್ ದ ಕ್ಲಾಸ್, ಅದೇ ಕ್ಷಣದಲ್ಲಿ ಹೇಳಿದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ರಾಂಗ್. ಸೊ ನೆಕ್ಸ್ಟು ಬಂದಿದ್ದು ಆಪ್ಷನ್ 3 ರಿಟನ್ ಆನ್ ದ ಬೋರ್ಡ್ ವಿತೌಟ್ ಇಂಟ್ರೊಡ್ಯೂಸಿಂಗ್ ಇಟ್. ಸೊ ನಾವು ತರಗತಿಯ ಒಂದು ಪಾಠವನ್ನು ಇಂಟ್ರಡ್ಯೂಸ್ ಮಾಡದೇ ಅದನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದ್ರೆ ಆ ತರಗತಿ, ಆ ಡಿಸ್ಕಷನ್ ತುಂಬ ಇಫೆಕ್ಟಿವ್ ಆಗಿರುತ್ತೆ. ಸೊ ಹಾಗಾದರೆ ಇದು ಕೂಡ ರಾಂಗ್ ಆಗುತ್ತೆ. ನಮ್ಮ ಅಲ್ಟಿಮೇಟ್ 4ನೇ ಆನ್ಸರ್ ಸರಿಯಾಗಿದೆ. ಮಕ್ಕಳು ಸೂಕ್ತ ತಯಾರಿಯೊಂದಿಗೆ ನಾಳೆಯ ತರಗತಿಗೆ ಹಾಜರಾಗ್ತಾರೆ. ಇವತ್ತು ನಾನು ಟಾಪಿಕನ್ನು ಅಡ್ವಾನ್ಸಾಗಿ ಕೊಟ್ಟರೆ. ಸೊ ಆಪ್ಷನ್ ನಂಬರ್ 4 ಇಸ್ ರೈಟ್. ಏನು ಕನ್ಫ್ಯೂಸ್ ಆಗ್ತಕ್ಕದಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ, ತುಂಬ ಇಂಪಾರ್ಟೆಂಟ್ ಫಾರ್ ದ TET ಎಕ್ಸಾಮಿನೇಷನ್, ಫಾರ್ GPSTR ಆಲ್ಸೋ. ಸೊ ಇಲ್ಲಿ ಕಲೆಕ್ಷನ್ ಆಫ್ ಸ್ಪೋಕನ್ ಆಫ್ ರಿಟನ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ಸ್ಪೋಕನ್ ಆರ್ ರಿಟನ್ ಮೆಟೀರಿಯಲ್ ಆಫನ್ ಎಂಟರ್ಡ್ ಆ್ಯಸ್ ಡಾಟಾ ಆನ್ ಕಂಪ್ಯೂಟರ್ ಇಸ್ ಕಾಲ್ಡ್. ಕಂಪ್ಯೂಟರ್ನಲ್ಲಿ ರಿಟನ್ ಅಥವಾ ಸ್ಪೋಕನ್ ಮೆಟೀರಿಯಲನ್ನು ಡಾಟಾ ಆಗಿ ಅಲ್ಲಿ ಸ್ಟೋರ್ ಮಾಡೋದು. ಸೊ ಈ ಪ್ರೊಸೆಸ್ಸನ್ನು ಏನಂತ ಕರೀತಾರೆ? ಅದನ್ನು ಡಿಕ್ಷನರಿ ಅಂತಾರೆ, ಥೆಸಾರಸ್ ಅಂತಾರೆ, ಕಾರ್ಪಸ್ ಅಂತಾರೆ, ವರ್ಡ್ ಲಿಸ್ಟ್ ಅಂತಾರೆ. ಸೊ ಯಾವುದು ಸರಿ ಅನಿಸುತ್ತೆ? ಡಿಕ್ಷನರಿ ಅಂತಂದರೆ ಶಬ್ದಗಳ ಅರ್ಥ ಸಿಗುತ್ತೆ. ಥೆಸಾರಸ್ನಲ್ಲಿ ಏನು ಸಿಗುತ್ತೆ ನಮಗೆ? ಅಲ್ಲಿ ಸಮಾನಾರ್ಥಕ ಪದಗಳ ಅರ್ಥ ಸಿಗ್ತಾ ಹೋಗುತ್ತೆ. ಕಾರ್ಪಸ್ ಅಂತಂದರೆ ಏನು? ಇದನ್ನು ನಿಸೆಲ್ ಹಾಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಡಿಫೈನ್ ಮಾಡಿದ ಸ್ಟೇಟ್ಮೆಂಟು ಯಥಾವತ್ತಾಗಿ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಹೆಸರು ನಿಸೆಲ್ ಹಾಫ್. ಸೊ ನಿಸೆಲ್ ಹಾಫ್ ನೆನ್ಪಿಟ್ಕೊಳ್ಳಿ, ಅವರು ಕೊಟ್ಟಂಥ ಹೇಳಿಕೆ. ಯಾವುದೇ ಒಂದು ಸಾಫ್ಟ್ವೇರ್ ಮೂಲಕ ಡಾಟಾವನ್ನು ಸಂಗ್ರಹ ಮಾಡತಕ್ಕಂಥ ವಿಧಾನವನ್ನು ಕಾರ್ಪಸ್ ಅಂತ ಕರೀತಾರೆ. ಸೊ ಆಪ್ಷನ್ 3 ಈಸ್ ರೈಟ್ ಹಿಯರ್. ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಕಾರ್ಪಸ್? ಕಾರ್ಪಸ್ ಅಂದರೆ ಸಾಫ್ಟ್ವೇರ್ ಮೂಲಕ ಡಾಟಾ ಸಂಗ್ರಹ ಮಾಡುವ ವಿಧಾನ. ಟು ಸ್ಟೋರ್ ಎ ಕೈಂಡ್ ಆಫ್ ಡಾಟಾ ಯೂಸಿಂಗ್ ಸಾಫ್ಟ್ವೇರ್, ದಟ್ ಈಸ್ ಕಾಲ್ಡ್ ಕಾರ್ಪಸ್. ಸೊ ಮುಂದಕ್ಕೆ ಹೋಗೋಣ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಫಾರ್ ದ GPSTR ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ TET. ನೋಡ್ತಾ ಇರಿ, ಪ್ರಶ್ನೆ ನಿಮಗಾಗಿ ಕಾದಿದೆ. ಇಫ್ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್, ತರಗತಿ ಶಿಕ್ಷಣದಲ್ಲಿ ಶಿಕ್ಷಕನ ಪಾಠ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂದರೆ ಟೀಚರ್ ಏನಂತ ಫೀಲ್ ಮಾಡಬೇಕು? ಟೀಚರ್ ಅನಿಸುತ್ತೆ ತುಂಬ ಬೋರ್ ಆಗುತ್ತೆ ಟೀಚರ್ಗೆ. ಆಪ್ಷನ್ ನಂಬರ್ 1. ಆಪ್ಷನ್ 2ದಲ್ಲಿ ಏನಾಗುತ್ತೆ? ಎಕ್ಸ್ಪ್ಲೇನ್ ಇಟ್ ಇನ್ ಡಿಫ್ರೆಂಟ್ ವೇ. ಇನ್ನೊಂದು ಡಿಫ್ರೆಂಟ್ ವೇದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಟೀಚರ್ ಆದವರು. ಆಪ್ಷನ್ ನಂಬರ್ 3 ವೇಸ್ಟಿಂಗ್ ಟೈಮ್. ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಿದರೆ ದಟ್ ಈಸ್ ವೇಸ್ಟಿಂಗ್ ಟೈಮ್. ಸೊ ನಾಲ್ಕನೇ ಆನ್ಸರ್ ಪಿಟಿ ಫಾರ್ ದ ಸ್ಟೂಡೆಂಟ್ಸ್, ದಟ್ ಈಸ್ ಆಲ್ಸೋ ರಾಂಗ್. ಸೊ ಮಕ್ಕಳ ಮೇಲೆ ಯಾವ ಕಾರಣಕ್ಕೂ ಈ ಕಾನ್ಸೆಪ್ಟ್ ಇರಲೇಬಾರ್ದು. ವೈ? ಬಿಕಾಸ್ ನನ್ನಲ್ಲಿ ತಪ್ಪಿದೆ, ಟೀಚರ್ ಮಿಸ್ಟೇಕ್, ಕರೆಕ್ಟ್ ಸ್ಟೈಲ್ ಶುಡ್ ಬಿ ಕರೆಕ್ಟೆಡ್. ಶಿಕ್ಷಕನ ಪಾಠ ಕರೆಕ್ಟ್ ಆಗಲೇಬೇಕಾಗುತ್ತೆ. ಸೊ ನೆಕ್ಸ್ಟು ಟೀಚರ್ ಚೆನ್ನಾಗಿ ಪಾಠ ಮಾಡಿಲ್ಲ ಅಂದರೆ ಸುಮಾರು ಕಾರಣ ಇರುತ್ತೆ. ಲಾ ಆಫ್ ರೆಡಿನೆಸ್ ಇರುತ್ತೆ, ಲಾ ಆಫ್ ಪ್ರಿಪ್ರೇಷನ್, ಲಾ ಆಫ್ ರಿಪಿಟೇಷನ್, ಮತ್ತು ಟೀಚರ್ ಮೋಟಿವೇಶನ್ ತುಂಬ ಹೆಲ್ಪ್ ಆಗುತ್ತೆ. ನೋ ಮೋಟಿವೇಶನ್ನು ಅದು ಕೂಡ ಪಾಠದ ಮೇಲೆ ಪರಿಣಾಮ ಬೀರುತ್ತೆ. ಕಂಡಕ್ಟಿಂಗ್ ಆ್ಯಕ್ಟಿವಿಟೀಸ್, ಸ್ಟ್ರಕ್ಚರಲ್ ಅಪ್ರೋಚ್, ಅದು ಕೂಡ ಕಾರಣ ಆಗುತ್ತೆ. ಸೊ ಹೀಗಾಗಿ ನನ್ನ ಪಾಠ ಚೆನ್ನಾಗಿಲ್ಲ ಅಂದರೆ ನಾನೇ ಕಾರಣ, ಅಥವಾ ಇಡೀ ಶಿಕ್ಷಣ ವ್ಯವಸ್ಥೆ ತಪ್ಪು, ಶಾಲೆಯಲ್ಲಿರ್ತಕ್ಕಂತಹ ಶೈಕ್ಷಣಿಕ ವ್ಯವಸ್ಥೆ ತಪ್ಪಾಗಿದೆ, ಸೊ ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇಲ್ಲ. ಇದಿಷ್ಟು ಆನ್ಸರ್ ಆಗುತ್ತೆ. ದೇ ಆರ್ ಇಂಟರ್ ರಿಲೇಟೆಡ್ ಒನ್ ಆ್ಯಂಡ್ ಅನದರ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಲರ್ನಿಂಗ್ ಅನ್ನೋ ಟಾಪಿಕ್ ಇಲ್ಲಾಗುತ್ತೆ. ಟೀಚರ್ ರಿಲೇಟೆಡ್ಡು, ಎನ್ವಿರಾನ್ಮೆಂಟ್ ರಿಲೇಟೆಡ್ಡು, ದೆನ್ ಸ್ಟೂಡೆಂಟ್ ರಿಲೇಟೆಡ್. ಇಲ್ಲಿ ಟೀಚರ್ ರಿಲೇಟೆಡ್ ಕೊಟ್ಟಿದ್ದಾರೆ. ಪಾಠ ಚೆನ್ನಾಗಿ ಮಾಡಿಲ್ಲ ಅಂದರೆ ಅವನೇ ಕಾರಣ. ಸರಿಯಾದ ವಿಧಾನವನ್ನು ಹುಡುಕು, ಆಟೋಮೆಟಿಕ್ಲಿ ಸ್ಟೂಡೆಂಟ್ಸ್ ವಿಲ್ ಬಿ ಲರ್ನಿಂಗ್. ಸೊ ಹೀಗಾಗಿ ಟೀಚರ್ ಶುಡ್ ಚೇಂಜ್ ಹೀಸ್ ಸ್ಟೈಲ್ ಆಫ್ ಟೀಚಿಂಗ್ ಆರ್ ಹಿ ಕ್ಯಾನ್ ಅಡಾಪ್ಟ್ ಒನ್ ಆರ್ ಅದರ್ ಮೆಥಡ್. ಸೊ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಿಮಗಾಗಿದೆ, ವಂಡರ್ಫುಲ್ ಕ್ವಶನ್, ನೋಡ್ತಾ ಇರಿ. ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಸ್ಟೂಡೆಂಟ್ ಟೀಚರ್ ರಿಲೇಷನ್ಶಿಪ್. ಸೊ ಯಾವ ಥರ ರಿಲೇಷನ್ಶಿಪ್ ಇರಬೇಕು ಸರ್? ಇದು ಕ್ವಶನ್ ಆಗಿರೋದು ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ಟೀಚರ್ಸ್. ಎಂಥ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಪಾಠ ಕಲಿತಾರೆ. ಸೊ ನೋಡ್ತಾ ಇರೋಣ. ಹಾಗಾದರೆ ಅಫೆಕ್ಷನೇಟ್ ಅಂತ ಆಪ್ಷನ್ ಇದೆ, ಪ್ರೀತಿಯಿಂದ ಹೇಳಬೇಕು ಮಕ್ಕಳಿಗೆ. ಸರಿ, ಚೆನ್ನಾಗಿ ಕಲಿತಾರೆ ಸರ್. ನೆಕ್ಸ್ಟ್ ಬಂದಿದ್ದು ಯಾವ ಟೀಚರ್
ಚೆನ್ನಾಗಿ ಐಡಿಯಾಗಳನ್ನು ಪ್ರಿಸೈಸ್ ಮಾಡ್ತಾರೆ ಮತ್ತು ಕ್ಲಿಯರ್ ಮಾಡ್ತಾರೆ, ಅವರಿಂದ ಮಕ್ಕಳು ಚೆನ್ನಾಗಿ ಪಾಠ ಕಲಿತಾರೆ. ಜೆಂಟಲ್ ಆಗಿದ್ದರೆ ಮಕ್ಕಳು ಚೆನ್ನಾಗಿ ಪಾಠ ಕಲಿತಾರೆ ಸರ್. ಹಾರ್ಡ್ ವರ್ಕಿಂಗ್, ಟೀಚರ್ ಹಾರ್ಡ್ ವರ್ಕ್ ಮಾಡಬೇಕು, ಸ್ಟೂಡೆಂಟ್ ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲಿ ಕೊಟ್ಟಿಲ್ಲ ಸರ್. ಸೊ ಹೀಗಾಗಿ ಟೀಚರ್ ರಿಲೇಟೆಡ್ ಕ್ವಶನ್ ಇದು. ಸೊ ಇಲ್ಲೇನಾಗುತ್ತೆ, ಅಫೆಕ್ಷನೇಟ್ ಆಗಿರಬೇಕು, ಜೆಂಟಲ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದರೊಟ್ಟಿಗೆ ಮೇನ್ ಇಲ್ಲಿ ಆನ್ಸರ್ ಆಗಿರೋದು ಒನ್ ಹೂ ಕಮ್ಯುನಿಕೇಟ್ಸ್ ಹಿಸ್ ಐಡಿಯಾಸ್ ಪ್ರಿಸೈಸ್ಲಿ ಆ್ಯಂಡ್ ಕ್ಲಿಯರ್ಲಿ. ಯಾವ ಟೀಚರ್ ವಿದ್ಯಾರ್ಥಿಗಳಿಗೆ ತನ್ನ ಐಡಿಯಾಗಳನ್ನು ಪ್ರಿಸೈಸ್ ಆಗಿ ಹೇಳ್ತಾರೆ ಮತ್ತು ಕ್ಲಿಯರಾಗಿ ಹೇಳ್ತಾರೆ, ಅವರಿಂದ ವಿದ್ಯಾರ್ಥಿಗಳು ಬಹುಬೇಗ ಕಲಿತಾರೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಹಾಗಾದರೆ ಕ್ವಶನ್ ನಂಬರ್ 57 ನೋಡ್ತಾ ಇರಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ನಿಮಗಾಗಿ ಬಂದಿದೆ. ಕ್ವಶನ್ ನಂಬರ್ 57, ದ ಸ್ಕಿಲ್ ಆಫ್ ಲುಕಿಂಗ್ ಅಪ್ ಎ ಡಿಕ್ಷನರಿ ಟು ಫೈಂಡ್ ದ ಮೀನಿಂಗ್ ಆಫ್ ಎ ವರ್ಡ್ ಈಸ್ ಕಾಲ್ಡ್. ಸೊ ನಾವು ಡಿಕ್ಷನರಿ ತಗೋತೇವೆ, ಒಂದು ಶಬ್ದದ ಅರ್ಥವನ್ನು ಹುಡುಕ್ತೇವೆ, ಅದನ್ನು ಏನಂತ ಕರಿತೇವೆ ಸರ್? ಸ್ಕಿಮ್ಮಿಂಗೋ, ಸ್ಕ್ಯಾನಿಂಗೋ, ಲುಕ್ಅಪ್ ಸ್ಕಿಲ್ಲೋ ಅಥವಾ ರೆಫರೆನ್ಸ್ ಸ್ಕಿಲ್ಲೋ? ಇಲ್ಲಿ ಸ್ಕಿಮ್ಮಿಂಗ್ ಅಂದರೆ ಗೊತ್ತೇ ಇದೆ ನಮಗೆ ಆಲ್ರೆಡಿ, ಸ್ಕ್ಯಾನಿಂಗ್ ಅಂದರೆ ಗೊತ್ತೇ ಇದೆ. ಕಳೆದ ವಿಡಿಯೋನಲ್ಲಿ ಬ್ಯೂಟಿಫುಲ್ಲಾಗಿ ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಸೊ ಈಗ ಇಲ್ಲಿ ಬಂದಿದ್ದು ವಿದ್ಯಾರ್ಥಿ ರೆಫರ್ ಮಾಡ್ತಾನೆ, ಅವನಿಗೆ ಬೇಕಾಗಿರೋದು ಶಬ್ದಗಳ ಅರ್ಥ. ಸೊ ಹೀಗಾಗಿ ರೆಫರೆನ್ಸ್ ಸ್ಕಿಲ್ 10th ಬೇಸ್ಡ್ ಕ್ವಶನ್ ಇದು. ಪ್ರಶ್ನೆ ಸಂಖ್ಯೆ 10th ಎಕ್ಸಾಮಿನೇಷನಲ್ಲಿ 40ರಿಂದ ಸ್ಟಾರ್ಟ್ ಆಗುತ್ತೆ, ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಗೆ. ಅಲ್ಲಿ ಆ ಏರಿಯಾದಲ್ಲಿ ಡಿಸ್ಕಷನ್ ಆಗುತ್ತೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 10th ಪುಸ್ತಕ ರೆಫರ್ ಮಾಡಿದರೆ ಇದಕ್ಕೆ ಮಿನಿಮಮ್ ನಾಲೆಜ್ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಬಂದಿದ್ದು ತುಂಬ ಇಂಪಾರ್ಟೆಂಟ್ ಪದ, ಇದೊಂದು ಆ್ಯಕ್ಟಿಗೆ ಸಂಬಂಧಪಟ್ಟಿದೆ. ಇದಕ್ಕೆ ಹೆಚ್ಚು ಡಿಸ್ಕಷನ್ ಬೇಕಾಗಲ್ಲ. ಇಂಡಿಯಾದಲ್ಲಿ ಇಂಗ್ಲೀಷ್ ಯಾವಾಗಿನಿಂದ ಅಸೋಸಿಯೇಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಯಿತು? ಸೊ NCF 2005 ಪ್ರಕಾರ ಇಂಗ್ಲೀಷ್ ಈಸ್ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಯಾವಾಗ ಅಸೋಸಿಯೇಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಯಿತು ಅಂದರೆ 1963 ಅಂತ ಒಂದು ಆ್ಯಕ್ಟ್ ಇದೆ, ಅದರ ಪ್ರಕಾರ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, 1963 ಆ್ಯಕ್ಟ್ ಪ್ರಕಾರ ಇದು ಇಂಡಿಯಾದಲ್ಲಿ ಇಂಗ್ಲೀಷ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಸೋಸಿಯೇಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಎಲ್ಲ ಕಡೆಗೂ ಬಳಕೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದಿದ್ದು ತುಂಬ ಇಂಪಾರ್ಟೆಂಟ್, ಎ ಪರ್ಸನ್ ಹೂ ನೋಸ್ ಮೆನಿ ಲ್ಯಾಂಗ್ವೇಜಸ್ ಈಸ್ ಕಾಲ್ಡ್. ಬಹುಭಾಷೆ, ಬಹಳಷ್ಟು ಭಾಷೆಗಳನ್ನು ಗೊತ್ತಿರುವ ವ್ಯಕ್ತಿ, ಆತನಿಗೆ ಏನಂತ ಕರೀತಾರೆ? ಲಿಂಗ್ವಿಸ್ಟ್ ಅಂತಾರೆ. ಲಿಂಗ್ವಿಸ್ಟ್ ಅಂದರೆ ಭಾಷಾಶಾಸ್ತ್ರಜ್ಞ. ಎ ಮ್ಯಾನ್ ಹೂ ಸ್ಟಡೀಸ್ ಅಬೌಟ್ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಲಿಂಗ್ವಿಸ್ಟ್. ಇಲ್ಲಿ ಸ್ಟಡಿ ಬಗ್ಗೆ ಕೇಳಿಲ್ಲ, ಭಾಷೆಗಳ ಸಂಖ್ಯೆಯ ಮೇಲೆ ಭಾಷಾ ಸಾಮರ್ಥ್ಯ, ಭಾಷೆಗಳು ಗೊತ್ತಿವೆ ಬಹುಸಂಖ್ಯೆಯಲ್ಲಿ ಬಹಳಷ್ಟು ಭಾಷೆಗಳನ್ನು ಮಾತನಾಡುವ ವ್ಯಕ್ತಿ, ಆತನನ್ನು ಏನಂತ ಕರೀತಾರೆ? ಪಾಲಿಗಾಟ್ ಅಂತ ಕರೀತಾರೆ. ಸಿಂಪಲ್ ಆನ್ಸರ್. ಇಲ್ಲಿ ಮಲ್ಟಿ ಲಿಂಗ್ವಿಸ್ಟ್ ಪದನೇ ಇಲ್ಲ, ಎಲ್ಲೂ ಮಲ್ಟಿ ನ್ಯಾಷನಲ್ ಅಂದ್ರೆ ಅಲ್ವೇ ಇಲ್ಲ. ಸೊ ಪಾಲಿಗಾಟ್ ಮತ್ತು ಲಿಂಗ್ವಿಸ್ಟ್ ನಡುವೆ ಕನ್ಫ್ಯೂಷನ್ ಇದೆ. ದ ಆನ್ಸರ್ ಮಸ್ಟ್ ಬಿ ರೈಟ್, ಆಪ್ಷನ್ ನಂಬರ್ 2 ಹಿಯರ್. ಸ್ನೇಹಿತರೆ, ಬೆಲ್ ಅಕಾಡೆಮಿ ವೇದಿಕೆಯಲ್ಲಿ GPSTRಗೆ ಸಂಬಂಧಪಟ್ಟಂಗೆ ಅದು ಪೇಪರ್ 1 ಮತ್ತು ಪೇಪರ್ 2 ಇಂಗ್ಲೀಷ್ ವಿಡಿಯೋ ಸರಣಿ ಈಗಿಂದ ಪ್ರಾರಂಭವಾಗಿದೆ. ಅವುಗಳನ್ನು ಬಳಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ, ಒಳ್ಳೆಯದಾಗಲಿ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರೋಣ. ಈ GPSTR ಎಕ್ಸಾಮಿನೇಷನಲ್ಲಿ ಕೋಲೊಕೇಶನ್ಗೆ ಸಂಬಂಧಪಟ್ಟಂತೆ 2-3 ಪ್ರಶ್ನೆಗಳಾಗಿದೆ 19 ಮತ್ತು 18ನಲ್ಲಿ. ಫ್ರೇಸಲ್ ವರ್ಬ್ಗಳು ತುಂಬ ಕನ್ಫ್ಯೂಷನ್, ಅದಕ್ಕೊಂದು ಸ್ಟ್ರಾಟಜಿ ಇದೆ, ನಾನು ಮಾಡಿದ್ದೀನಿ, ಮಿಸ್ ಮಾಡದೆ ನಿಮಗೆ ಖಂಡಿತ ಹೇಳ್ಕೊಡ್ತೇನೆ. ಯಾವ ಫ್ರೇಸಲ್ ವರ್ಬ್ ಕೂಡ ಮಿಸ್ ಆಗಲ್ಲ. ಸೊ ಇಡಿಯಮ್ಸ್ ಇದೆ, ತುಂಬ ಕನ್ಫ್ಯೂಷನ್ ಟಾಪಿಕ್ಕು. 2-3 ಕ್ವಶನ್ ಅಂತೂ ಇದ್ದೇ ಇರುತ್ತೆ ಈ 2 ಶಬ್ದಗಳಿಗೆ ಸಂಬಂಧಪಟ್ಟಂಗೆ. ಸರ್ ಏನು ಮಾಡ್ಬೋದು? ಸಪ್ರೇಟ್ ನಾನು ಅದಕ್ಕೆ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಪ್ಲ್ಯಾನ್ ಕೂಡ ರೆಡಿ ಇದೆ. ಪ್ರಶ್ನೆ ಇದೆ, ದ ವೇ ವರ್ಡ್ಸ್ ಆರ್ ಯೂಸ್ಡ್ ಟುಗೆದರ್ ರೆಗ್ಯುಲರ್ಲಿ ಈಸ್ ನೌನ್ ಆ್ಯಸ್. ನೋಡಿ, ಇಲ್ಲಿ ಶಬ್ದಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಒಂದು ಸಣ್ಣ ನಾನು ಇಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಇಂಪಾರ್ಟೆಂಟ್ ಪದ, ಮಿಸ್ ಮಾಡಿದೆ ನೋಡಿ. ಸೊ ಇಲ್ಲಿ ನಮಗೆ ಸಂಬಂಧಪಟ್ಟಿರೋದು ಕ್ಯಾನೋಕೇಶನ್ ಅಂತ ಒಂದು ಪದ ಬಳಕೆಯಾಗಿದೆ. ಕ್ಯಾನೋಕೇಶನ್ ಮೀನ್ಸ್ ಹಿಡನ್ ಮೀನಿಂಗ್ ಅಂತ ಅರ್ಥ. ಯಾವ ಶಬ್ದದಲ್ಲಿ ಹಿಡನ್ ಮೀನಿಂಗ್ ಇದೆ, ದಟ್ ಇಸ್ ಕಾಲ್ಡ್ ಕ್ಯಾನೋಕೇಶನ್. ಅದು ತಪ್ಪಾಗುತ್ತೆ. ಇಲ್ಲಿ ಬಳಕೆಯಾಗಿರೋದು ವರ್ಡ್ಸ್ ಆರ್ ಯೂಸ್ಡ್ ಟುಗೆದರ್ ರೆಗ್ಯುಲರ್ಲಿ. ಸೊ ಫಾರ್ ಎಕ್ಸಾಂಪಲ್, ನಾನು ಕೆಲವು ಪದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಸಚ್ ಆ್ಯಸ್ ಕೈಂಡ್ ಹಾರ್ಟೆಡ್ ಅಂತ ಇದೆ, ವಾರ್ಮ್ ವೆಲ್ಕಮ್ ಅಂತ ಇದೆ, ಸೊ ವಾರ್ಮ್ ವಿಶಸ್ ಅಂತ ಇದೆ, ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಅಂತ ಇದೆ. ಸೊ ಇಂಥ ಪದಗಳು ಅದು ಏನಾಗುತ್ತೆ, ದೇ ಹ್ಯಾವ್ ದೇಯರ್ ಓನ್ ಹಿಡನ್ ಮೀನಿಂಗ್ಸ್. ಬಟ್ ಯಾಕೆ ಅವುಗಳನ್ನು ನಾವು ಈ ಥರ ಡಿಫೈನ್ ಮಾಡ್ತೀವಿ ಅಂದರೆ ಅದುಗಳಿಗೆ ಎಕ್ಸಾಕ್ಟಾಗಿ ಏನು ಐಡಿಯಾ ಇಲ್ಲ. ಅದಕ್ಕೊಂದು ಏನು ಫಿಲಾಸಫಿಕಲ್ ಮತ್ತು ಥೆರಾಟಿಕಲ್ ಡೆಫಿನೇಷನ್ ಇಲ್ಲವೇ ಇಲ್ಲ. ಸೊ ಅರ್ಥದ ದೃಷ್ಟಿಯಿಂದ ಈ ಥರ ನಾವು ಜೋಡಿಸ್ತಾ ಇದ್ದೇವೆ. ದೇರ್ ಈಸ್ ನೋ ಬಾಂಡ್ ಟುಗೆದರ್. ವೈ ದ ಥಿಂಗ್ಸ್ ಆರ್ ಬಾಂಡ್. ಅಲ್ಲಿ ಶಬ್ದ ಇರುತ್ತೆ ಮತ್ತು ಶಬ್ದಗಳಿರ್ಬೋದು, ಶಬ್ದಗಳು ಅಥವಾ ಶಬ್ದ ಇರ್ಬೋದು. ಇದೆಲ್ಲ ಸೇರಿ ನಾವು ಕೊಲೊಕೇಶನ್ ಅಂತ ನಾವು ಕರಿತೇವೆ. ಸೊ ದ ಆನ್ಸರ್ ಮಸ್ಟ್ ಬಿ
ಕೊಲೊಕೇಶನ್ ಆಪ್ಷನ್ ನಂಬರ್ 4 ಹಿಯರ್. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಾನು GPSTRಗೆ ವಂಡರ್ಫುಲ್ ಸ್ಟ್ರಾಟಜಿ ರೆಡಿ ಮಾಡಿದ್ದೇನೆ. ಸೊ ನಾನಿವತ್ತು ಲೈವ್ ಆಗಿ ಶೂಟ್ ಮಾಡಲಿಕ್ಕೆ ಲೈವ್ ಟೆಲಿಕಾಸ್ಟ್ ಮಾಡಲಿಕ್ಕೆ ಬಂದಿದೆ. ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ನಾಳೆ ಅದನ್ನು ಸರಿ ಮಾಡಿ ನಿಮಗೆ ಇನ್ಮೇಲೆ ಲೈವ್ ತರಗತಿಗಳು ಸಿಗೋ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸುನಿಲ್ ಕುಮಾರ್. ನಾನು ಸಾರ್ವಜನಿಕ ಸೇವೆಯಲ್ಲಿರೋದ್ರಿಂದ ಆ ಸಾರ್ವಜನಿಕ ಸೇವೆಯಲ್ಲಿ ಫ್ರೀ ದ ಟೈಮಲ್ಲಿ ಬೆಲ್ ಅಕಾಡೆಮಿಗೆ ವೀಡಿಯೋಗಳನ್ನು ಮಾಡಿಕೊಡ್ತಾ ಇದ್ದೀನಿ. GPSTRಗೆ ಕಂಪ್ಲೀಟ್ ಸೊಲ್ಯೂಷನ್ ನನ್ನ ಕಡೆಯಿಂದ ಸಿಗುತ್ತೆ ಮತ್ತು ನಮ್ಮ ಟೀಮಲ್ಲಿ 8 ಜನ ಟೀಚರ್ಸ್ ಇದ್ದೀವಿ. ನಿಮಗೆ ಅವ್ರ ಕಡೆಯಿಂದ ಸಹಾಯ ಸಿಕ್ಕೇ ಇರುತ್ತೆ. ಸ್ಕಿಪ್ ಮಾಡಿದೆ ನೋಡಿ. ಒಂದು ನಿಮ್ಮ ಲೈಕ್ ಪ್ಲೀಸ್, ಐ ವಾಂಟ್ ಇಟ್. ಥ್ಯಾಂಕ್ ಯು.